ಪಾಪ ಈಶಾನ ಸರ್ವವಿದ್ಯಾನಾಂ ಈಶ್ವರ ಸರ್ವಭೂತಾನಾಂ ಬ್ರಹ್ಮಾಧಿಪತಿರ್ಬ್ರಹ್ಮಣೋಧಿಪತಿರ್ಬ್ರಹ್ಮ ಶಿವೋ ಮೇ ಅಸ್ತು ಸದಾಶಿವೋಂ ವಾಗರ್ತವಿವ ಸಂಪೃಕ್ತೋ ವಾಗರ್ತೌ ಪ್ರತಿಪತ್ತಯೇ ಜಗತಃ ಪಿತರೋ ಒಂದೇ ಪಾರ್ವತಿ ಪರಮೇಶ್ವರ. ಈ ಅವಂತಿಕಾ ಕ್ಷೇತ್ರದಲ್ಲಿ ಸೀತಮ್ಮನವರು ಲವಾಕುಶರಿಗೆ ಅನ್ನವನ್ನು ಮಾಡಿ ಆ ಗಂಜಿಯನ್ನು ಬಗ್ಗಿಸಿ ಆ ಗಂಜಿಯು ಬಾವಿಯಾಗಿ ನಿಂತಿದ್ದಕ್ಕೋಸ್ಕರ ಇದಕ್ಕೆ ಗಂಜಿಗುಂಟೆ ಅಂತ ಗ್ರಾಮ. ಈ ಗ್ರಾಮದಲ್ಲಿ ರಾಮರ ಕಾಲದಲ್ಲೇ ಸ್ವಾಮಿಯು ತಾತ ಗಣಪತಿ ಅಂತ ಹೆಸರು ಗಣಪತಿಗೆ, ಗಿರಿಜಾಂಬಿಕಾ ಸಮೇತ ಶ್ರೀ ಅನಂತ ಗಂಗಾಧರೇಶ್ವರ ಸ್ವಾಮಿಯ ಸುಮಾರು 11,000 ವರ್ಷಗಳುಳ್ಳ ಇತಿಹಾಸವುಳ್ಳ ಈ ಗಂಗಾಧರೇಶ್ವರ ಸ್ವಾಮಿಯ ಗಂಜಿಗುಂಟೆ ಗ್ರಾಮಕ್ಕೆ ಆ ಗಿರಿಜಾಂಬಿಕಾ ಸಮೇತ ಅನಂತ ಗಂಗಾಧರೇಶ್ವರ ಕೃಪೆಯಿಂದ ನಾಗಿರಾಮನ್ನವರ ಚಂದ್ರಪ್ಪ ಮತ್ತು ಸಾವಿತ್ರಮ್ಮನವರ ಮಕ್ಕಳಾದ ಸೀತಾರಾಮು ಮತ್ತು ರಮೇಶ್ ಸೋಮಶೇಖರ್ ಇವರ ಸಹಾಯದಿಂದ ಮಹದ್ವಾರದ ಕೆಲಸವು ಅವರ ಮಕ್ಕಳು ಪ್ರದೀಪ್ ಸಂದೀಪ್ ಎಂಬತಕ್ಕಂಥ ಹುಡುಗರು ತುಂಬ ವಿಜೃಂಭಣೆಯಿಂದ ಶಾಸ್ತ್ರೋಕ್ತವಾಗಿ ಶೈವಾಗಮ ಶಾಸ್ತ್ರ ಪ್ರಕಾರವಾಗಿ ಸ್ವಾಮಿಯು ಶ್ರೀ ಗಿರಿಜಾಂಬಿಕಾ ಸಮೇತ ಅನಂತ ಗಂಗಾಧರೇಶ್ವರ ಸ್ವಾಮಿಯ ದ್ವಾರ ಬಾಗಿಲನ್ನು ಈ ದಿನ ನಮ್ಮ ಗಂಜಿಗುಂಟೆ ಗ್ರಾಮದ ಪರಮೇಶ್ವರನಿಗೆ ಭಕ್ತಿಪೂರ್ವಕವಾಗಿ ಸೀತಾರಾಮ ಅವರ ಧರ್ಮಪತ್ನಿಯ ಜ್ಞಾಪಕಾರ್ಥವಾಗಿ ಅವರ ತಂದೆ ತಾಯಿಯ ಜ್ಞಾಪಕಾರ್ಥವಾಗಿ ಶ್ರದ್ಧಾ ಭಕ್ತಿಗಳಿಂದ ಸುಮಾರು 20 ಲಕ್ಷ ರೂಪಾಯಿ ಖರ್ಚು ಮಾಡಿ ಈ ಮಹದ್ವಾರವನ್ನು ಪರಮೇಶ್ವರನಿಗೆ ಮತ್ತು ಗ್ರಾಮಕ್ಕೆ ಅರ್ಪಣೆಯನ್ನು ಮಾಡಿದ್ದಾರೆ. ಅದೇ ರೀತಿಯಲ್ಲಿ ಈ ಹೋದ ವರ್ಷ ಸಂಕಲ್ಪವನ್ನು ಮಾಡಿದ್ದೀವಿ ಅವರ ಮನೆಯಲ್ಲಿ. ಈ ವರ್ಷ ಭಗವಂತನಿಗೆ ಉದಾರ ಮನಸ್ಸಿನಿಂದ ತುಂಬ ಧರ್ಮ ಕಾರ್ಯವನ್ನು ನಮ್ಮ ಗ್ರಾಮಕ್ಕೆ ಮಾಡಬೇಕು ಎಂಬತಕ್ಕಂಥ ಇದೇ ಗ್ರಾಮದಲ್ಲಿ ಹುಟ್ಟಿ ಇದೇ ಗ್ರಾಮದಲ್ಲಿ ಬೆಳೆದು ಅವರ ತಂದೆ ತಾಯಿಯವರ ಸೇವಾರ್ಥವು ಅವರ ಧರ್ಮಪತ್ನಿಯವರ ಜ್ಞಾಪಕಾರ್ಥವಾಗಿ ಈ ಸೇವೆಯನ್ನು ಮಾಡಿದ್ದಾರೆ. ಗಂಗಾಧರೇಶ್ವರ ಸ್ವಾಮಿಯು ಅವರಿಗೆ ಇನ್ನೂ ಹೆಚ್ಚಿನ ಸಹಾಯವನ್ನು ಮಾಡತಕ್ಕಂಥ ಶಕ್ತಿಯನ್ನು ಕೊಟ್ಟು ಆ ಪರಮೇಶ್ವರನ ಸದಾಕಾಲವು ಅವರ ಮನೆಯಲ್ಲಿ ಅವರ ಕುಟುಂಬ ಅವರ ಮಕ್ಕಳ ಅವರ ಮೊಮ್ಮಕ್ಕಳನ್ನೆಲ್ಲ ಕಾಪಾಡ್ತಾ ಆ ಪರಮೇಶ್ವರನ ಕೃಪೆ ಇರಲಿ ಅಂತೇಳಿ ಭಗವಂತನ ಹತ್ರ ಪ್ರಾರ್ಥನೆಯನ್ನು ಮಾಡ್ತಾ ಈ ರಾಜಗೋಪುರವನ್ನು ಅರ್ಪಣೆಯನ್ನು ಮಾಡ್ತಾ ಇದ್ದೀವಿ. ಅವ್ರ ತಂದೆ ತಾಯಿ ಹೆಸರು ಅವ್ರ ಹೆಂಡತಿ ಹೆಸರು ಬೇಡ ಅಂತ ಹೇಳಿದ್ರು ಅವರು. ನಾನು ಹೇಳಿದೆ ಈ ಥರ ಸೇವೆ ಇನ್ನೊಬ್ಬರು ಮಾಡಬೇಕು, ಅದಕ್ಕೋಸ್ಕರವಾಗಿ ಇರಲಿ ಅಂತೇಳಿ ನನ್ನ ಮಾತಿನ ಪ್ರಕಾರವಾಗಿ ಅವರು ಈ ಬೋರ್ಡನ್ನು ಹಾಕೋಕ್ಕೆ ಆಸೆ ಪಟ್ಟಿದ್ದಾರೆ. ಇಲ್ಲದ್ರೆ ಅವರ ಆಸೆ ಇಲ್ಲ. ಅದೇ ರೀತಿಯಲ್ಲಿ ನಾವು ಬರೋ ವರ್ಷ ರಾಜಗೋಪುರವನ್ನು ಕಟ್ಟಬೇಕು, 60 ಅಡಿ ರಾಜಗೋಪುರ. ಸತಿನೇ ಸಂಕಲ್ಪ ಮಾಡಿದ್ದೀವಿ. ಈ ಕೆಲಸ ಆದ ತಕ್ಷಣ ಮಾಡೋಣ. ಸುಮಾರು 2.5 ಕೋಟಿ ರೂಪಾಯಿ ಖರ್ಚಿನ ರಾಜಗೋಪುರವನ್ನು ಈ ಪರಮೇಶ್ವರನಿಗೆ ಅರ್ಪಣೆಯನ್ನು ಮಾಡಬೇಕು ಅಂತೇಳಿ ಸಂಕಲ್ಪವನ್ನು ಮಾಡಿದ್ದೀವಿ. ಆ ಸಂಕಲ್ಪಕ್ಕೆ ಗ್ರಾಮಸ್ಥರು ಮತ್ತು ಎಲ್ಲ ಊರಿನ ಭಕ್ತಾದಿಗಳು ಆಗಲೇ ನಮ್ಮ ರಾಜಗೋಪುರಕ್ಕೆ ಶಂಕರ್ ಅವರು ರಾಜಗೋಪುರದ ಕಲಶಗಳನ್ನು ಮಾಡಿಸ್ಕೊಟ್ಬಿಟ್ಟಿದ್ದಾರೆ. 5 ಕಲಶಗಳನ್ನು ಅರ್ಪಣೆಯನ್ನು ಮಾಡಿದ್ದಾರೆ. ಅವರ ಮಾತಿನ ಪ್ರಕಾರ 5 ಕಲಶಗಳು ರಾಜಗೋಪುರಕ್ಕೆ ರೆಡಿಯಾಗಿ ಕೊಟ್ಬಿಟ್ಟಿದ್ದಾರೆ. ನಮ್ಮ ಶೆಟ್ಟಿಗಂಟೆ ಮುನಿಯಪ್ಪ ಅವರ ಮಗ ವರದಪ್ಪನವರು ಈ ಗ್ರಾಮಕ್ಕೆ ಸುಬ್ರಹ್ಮಣ್ಯೇಶ್ವರನ ಸೇವೆ 2.5 ಲಕ್ಷ ರೂಪಾಯಿನ ಸುಬ್ರಹ್ಮಣ್ಯೇಶ್ವರ ಇರಲಿಲ್ಲ, ಸುಬ್ರಹ್ಮಣ್ಯೇಶ್ವರನ ಸೇವೆಯನ್ನು ಮಾಡಿದ್ದಾರೆ ವರದಪ್ಪನವರು. ಅವರಿಗೂ ಗಂಗಾಧರೇಶ್ವರ ಸ್ವಾಮಿಯ ಕೃಪಾ ಕಟಾಕ್ಷವು ಗ್ರಾಮದ ಎಲ್ಲ ಭಕ್ತಾದಿಗಳು ಎಲ್ಲ ಧರ್ಮದರ್ಶಿಗಳ ಸಹಾಯದಿಂದ ಈ ಕೆಲಸವನ್ನು ಅವರೇ ಸ್ವಇಚ್ಛೆಯಿಂದ ನಾನು ಈ ಸೇವೆಯನ್ನು ಮಾಡ್ತೀನಿ ಅಂತೇಳಿ ಪ್ರಾರ್ಥನೆಯನ್ನು ಸಂಕಲ್ಪವನ್ನು ನನ್ನ ಹತ್ರ ಇಟ್ಟರು. ನಾನು ಅದಕ್ಕೆ ತಥಾಸ್ತು ಅಂತೇಳಿ ಸುಬ್ರಹ್ಮಣ್ಯೇಶ್ವರ ವಿಗ್ರಹವನ್ನು ಮಾಡಿ ದೇವಸ್ಥಾನಕ್ಕೆ ಇವತ್ತಿನ ದಿನ ಅರ್ಪಣೆಯನ್ನು ಮಾಡಿದ್ದೀವಿ. ನೀವೆಲ್ಲರೂ ಬಂದಿರತಕ್ಕಂಥ ಗ್ರಾಮಸ್ಥರು ಭಕ್ತಾದಿಗಳು ದಾನಿಗಳು ಎಲ್ಲರೂ ಸೇರಿ ನಮ್ಮ ರಾಜಗೋಪುರಕ್ಕೆ ಎಲ್ಲರೂ ಸಹಾಯವನ್ನು ಮಾಡಿ ತನು ಧನ ಮನ ಸಹಾಯವನ್ನು ಮಾಡಬೇಕಾಗಿ ಈ ಅವಂತಿಕಾ ಕ್ಷೇತ್ರ 7 ಕ್ಷೇತ್ರಗಳಲ್ಲಿ ಒಂದು ಕ್ಷೇತ್ರವು ಅವಂತಿಕಾ. ಕಾಶಿ ಅಯೋಧ್ಯ ಕಾಶಿ ಕಾಂಚಿ ಅವಂತಿಕಾ ಸಪ್ತೈತೆ ಮೋಕ್ಷದಾಯಕ ಪೂರಿ. ಈ 7 ಕ್ಷೇತ್ರಗಳು ಪುಣ್ಯವಾದ ಕ್ಷೇತ್ರ. ಅದರಲ್ಲಿ ಲವಾಕುಶರು ಹುಟ್ಟಿರ್ತಕ್ಕಂಥ ಕ್ಷೇತ್ರವು ಇದು ಅವಂತಿಕಾ ಕ್ಷೇತ್ರ. ನಮ್ಮ ಪಕ್ಕದಲ್ಲೇ ರಾಮಲಿಂಗೇಶ್ವರ ರಾಮರ ಕೈಯಲ್ಲೇ ಪ್ರತಿಷ್ಠೆ ಮಾಡಿರ್ತಕ್ಕಂಥ ರಾಮಲಿಂಗೇಶ್ವರ ಕ್ಷೇತ್ರವು. ಅದರಿಂದ ಇದೆಲ್ಲ ಅವಂತಿಕಾ ಕ್ಷೇತ್ರ. ಎಲ್ಲ ಈ ದಿನ ತುಂಬ ಶ್ರದ್ಧಾ ಭಕ್ತಿಯಿಂದ ಸ್ವಾಮಿಗೆ ಅಭಿಷೇಕವಾಗಿ ಚಿನ್ನದ ಮಕವಾಡ ಬೆಳ್ಳಿ ಮಕವಾಡವನ್ನು ಸೋಮಾಸ್ಕಂದ ಮೂರ್ತಿಗಳನ್ನು ಈ ಸತಿ ಸಮರ್ಪಣೆಯನ್ನು ಮಾಡಿದ್ದೀವಿ. ಅವರಿಗೂ ಆ ಪರಮೇಶ್ವರನ ಸದಾಕಾಲವು ಆರೋಗ್ಯ ಭಾಗ್ಯವನ್ನು ಕೊಟ್ಟು ಎಲ್ಲರೂ
ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಕಷ್ಟಪಟ್ಟು ಈ ರಾಜಗೋಪುರವನ್ನು ಬರುವ ವರ್ಷದಲ್ಲಿ ಜೀರ್ಣೋದ್ಧಾರ ಕುಂಭಾಭಿಷೇಕವು ರಾಜಗೋಪುರ ಪ್ರತಿಷ್ಠೆಯು ನಡೀಬೇಕು ಅಂತೇಳಿ ನಮ್ಮ ಸಂಕಲ್ಪವು ಗಿರಿಜಾಂಬಿಕಾ ಸಮೇತ ಗಂಗಾಧರೇಶ್ವರ ಸ್ವಾಮಿ ಆಶೀರ್ವಾದದಿಂದ ನೀವೆಲ್ಲ ಸಹಾಯ ಮಾಡ್ತೀರಿ. ಆ ಕೆಲಸ ನಡೆಯುತ್ತೆ. ಗ್ರಾಮಸ್ಥರು ಇದಕ್ಕೆ ತುಂಬ ಬೆಂಬಲವನ್ನು ಕೊಟ್ಟು ದಾನಿಗಳು ದಾನ ಮಾಡ್ತಾರೆ. ಅವರಿಗೆ ಸಹಾಯವಾಗಿ ನಾವು ನಿಂತು ನಮ್ಮಲ್ಲಿ ದುಡ್ಡು ಕಡೆಗೆ ಶಕ್ತಿ ಇಲ್ಲದೆ ಇದ್ದರೆ ಒಂದು ಇಟ್ಟಿಗೆ ಆದರೂ ಎತ್ತಿಡಬೇಕು. ರಾಜಗೋಪುರ ಶಿಖರೇ ಪ್ರಾಕಾರಂಚೈವ ಪ್ರಾಕಾರೇ ಧ್ವಜಸ್ತಂಭ ಬಲಿಪೀಠಂಚೈವ ಮೂಲಲಿಂಗಂಚ ಅರ್ಚಕ ಪಂಚದರ್ಶನಂ ಸರ್ವಪಾತಕ ವಿಮೋಚನಂ. ಫಸ್ಟ್ ಶಿಖರವನ್ನು ನೋಡಬೇಕು, ಆಮೇಲೆ ದೇವರ ತಲೆ ಮೇಲೆ ಗೋಪುರವನ್ನು ನೋಡಬೇಕು, ಆಮೇಲೆ ಧ್ವಜಸ್ತಂಭ ಬಲಿಪೀಠವನ್ನು ನೋಡಬೇಕು, ಆಮೇಲೆ ವಾಹನವನ್ನು ನೋಡಿ ದೇವರನ್ನು ನೋಡಬೇಕು, ಅರ್ಚಕರನ್ನು ನೋಡಬೇಕು. ದೇವಸ್ಥಾನದಲ್ಲಿ ಅರ್ಚಕ ಪಂಚಸಾಕ್ಷಿ. ಅರ್ಚಕನ ದೇವರ ಹತ್ರ ಮಾತಾಡ್ತಾನೆ, ದೇವರನ್ನು ತೊಟ್ಟು ಮುಟ್ಟಿ ಸೇವೆಯನ್ನು ಮಾಡ್ತಾನೆ. ಆದ್ದರಿಂದ ಈ ನಮ್ಮ ಕ್ಷೇತ್ರದಲ್ಲಿ ಗಂಗಾಧರೇಶ್ವರ ಸ್ವಾಮಿಯ ಇಷ್ಟು ವರ್ಷಗಳ ಪುರಾತನವಾಗಿರತಕ್ಕಂಥ ಗಂಗಾಧರೇಶ್ವರ ಸ್ವಾಮಿಯು ನಮ್ಮ ಹಿರಿಯರೆಲ್ಲ ಕಷ್ಟಪಟ್ಟು ಈ ದೇವಸ್ಥಾನವನ್ನು ಅಭಿವೃದ್ಧಿಯನ್ನು ಮಾಡಿ ನಮ್ಮ ಗ್ರಾಮದಲ್ಲಿ ಗಂಗಾಧರೇಶ್ವರ ಇದೇ ಕ್ಷೇತ್ರದಲ್ಲಿ ಮಾತ್ರವೇ, ಈ ಗಂಜಿಗುಂಟೆ ಅವಂತಿಕಾ ಕ್ಷೇತ್ರದಲ್ಲಿ ಮಾತ್ರವೇ ದೇವಸ್ಥಾನ ಮುಂದ್ಗಡೆ ಕೆರೆ ಕೊಳ ಇದ್ದಂಗೆ ಈಶಾನ್ಯಕ್ಕೆ ವಾಸ್ತು ಪ್ರಕಾರವಾಗಿ ಈ ಊರಿನಲ್ಲಿ ತುಂಬ ವಿಜೃಂಭಣೆಯಿಂದ ಶಾಸ್ತ್ರೋಕ್ತವಾಗಿ ನಡೀತಾ ಇದೆ. 2 ವರ್ಷಗಳಿಂದ ಮೊದಲು ನಡೀತಾ ಇತ್ತು. ತುಂಬ ಶಕ್ತಿಗಳಿಲ್ದಿರ ಹಲವಾರು ಕಾರಣಗಳಿಂದ ದೇವಸ್ಥಾನವು ಅಭಿವೃದ್ಧಿ ಆಗಿದ್ದೀರಾ ಈ ದಿನ ನಾವು ಹೊಸದಾಗಿ ಟ್ರಸ್ಟಿಯನ್ನು ಮಾಡಿ 20 ವರ್ಷಗಳಿಂದ ಈ ಟ್ರಸ್ಟ್ ಇದೆ. ದೇವಸ್ಥಾನಕ್ಕೆ ನಮ್ಮ ಸೌಂದರ್ಯ ಅವರು ಕೊಡುಗೆ ಕೊಟ್ಟಿದ್ದರು, ಗೋಪುರಗಳು ಕಟ್ಟಿಸ್ತೀವಿ ಅಂತೇಳಿ. ಅವ್ರ ಪರವಾಗಿ ನಾವು ಗೋಪುರಗಳು 60 ಲಕ್ಷ ರೂಪಾಯಿ ಖರ್ಚು ಮಾಡಿ ಎಲ್ಲ ದೇವರುಗಳು ನಾವು ಸ್ವತಃ ಗೋಪುರವನ್ನು ಕಟ್ಟಿಸ್ತೀವಿ. ಅದೇ ರೀತಿಯಲ್ಲಿ ಇವಾಗ ರಾಜಗೋಪುರವನ್ನು ಕಟ್ಟಬೇಕು. ನೀವೆಲ್ಲರೂ ಸಹಕಾರ ಮಾಡಿ ಗಂಗಾಧರೇಶ್ವರ ಸ್ವಾಮಿ ಕೃಪೆಗೆ ನಾವೆಲ್ಲರೂ ಪಾತ್ರವಾಗಿ ಕಳಕಳೆಯಿಂದ ಪ್ರಾರ್ಥನೆಯನ್ನು ಮಾಡ್ತೀನಿ. ಬಂದಿರ್ತಕ್ಕಂಥ ಇವರೆಲ್ಲ ಮಹಾದಾನಿಗಳು, ನಮ್ಮ KR-ಪುರದ ನಮ್ಮ ಭಕ್ತರು, ನಮ್ಮ ಗಾಯತ್ರಿ ಭಕ್ತರು. ನಾವು ಈ ಥರ ಇಲ್ಲಿ ದೇವಸ್ಥಾನದಲ್ಲಿ ಮಾಡ್ತಾ ಇದ್ದೀವಿ ಬನ್ನಿ ಅಂತಂದ ತಕ್ಷಣ ಅವರು ಶ್ರದ್ಧಾ ಭಕ್ತಿಗಳಿಂದ ಬಂದಿದ್ದಾರೆ. ಅವ್ರ ಕೈಯಲ್ಲಿ ಆ ಶಕ್ತಿ ಯಥಾಸಾರವಾಗಿ ಸಹಾಯವನ್ನು ಮಾಡ್ತಾರೆ. ನಿಮಗೆಲ್ಲರಿಗೂ ಗಂಗಾಧರೇಶ್ವರ ಸ್ವಾಮಿ ಕೃಪಾ ಕಟಾಕ್ಷ ಇರಲಿ ಅಂತೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಹರ ನಮ ಪಾರ್ವತೀ ಪತಯೇ. ಇವತ್ತಿನ ಸಾಯಂಕಾಲ ಗಿರಿಜಾ ಕಲ್ಯಾಣೋತ್ಸವ, ರಾತ್ರಿಗೆ ಪುಷ್ಪ ಪಲ್ಲಕ್ಕಿ. ನಾವು ಮಲ್ಲಿಗೆ ಹೂವಿಂದನ ಪಲ್ಲಕ್ಕಿ ಮಾಡಿಸ್ಬೇಕು ದೇವರಿಗೆ ಅಂಥೇಳಿ 700 kg ಮಲ್ಲಿಗೆ ಹೂವು ಪಲ್ಲಕ್ಕಿ, 700 kg ಸ್ವಾಮಿಯವರಿಗೆ, ಅಮ್ಮನವರಿಗೆ 400 kg ಮಲ್ಲಿಗೆ ಹೂವು ಮಾರಿಯಮ್ಮನವರಿಗೆ. ಈ ಊರಿನಲ್ಲಿ ಕೋಟೆ ಮಾರಿಯಮ್ಮ ಅಂತಂದರೆ ತುಂಬ ವಿಶೇಷ. ಆ ಹಳೆಯ ಕಾಲದಲ್ಲಿ ಸುಮಾರು 200-300 ವರ್ಷಗಳ ಕಾಲದಲ್ಲಿ ಇತಿಹಾಸದಿಂದ ಈ ನಮ್ಮ ಕೋಟೆ ಮಾರಿಯಮ್ಮ ತಾತ ಗಣಪತಿ ಇರುವುದು. 11,000 ವರ್ಷಗಳಿಂದ ಈಶ್ವರನ ದೇವಸ್ಥಾನ ಇರ್ಬೋದು. ನಮ್ಮ ತಾತ ಮುತ್ತಾತನ ಕಾಲದಿಂದನೂ ಗಣಪತಿ ಮತ್ತು ಕೋಟೆ ಮಾರಿಯಮ್ಮ. ಬ್ರಾಹ್ಮಣರ ಬೀದಿಗಳೆಲ್ಲ ಕೋಟೆಯಲ್ಲೇ, ಮಾರಿಯಮ್ಮನ ದೇವಸ್ಥಾನದಿಂದ ಈಚೆ ಕಡೆ ಇರಲಿಲ್ಲ. ಆಮೇಲೆ ಬರ್ತಾ ಬರ್ತಾ ಈಚೆ ಕಡೆ ಮುಂದೆ ಬಂದಿದೆ. ಅದಕ್ಕೆ ಕೋಟೆ ಮಾರಿಯಮ್ಮ ಅಂತ ಇದಕ್ಕೆ ಹೆಸರು. ಕೋಟೆ ಮಾರಿಯಮ್ಮ ತಾತ ಗಣಪತಿ ಯಾವ ತಾತನ ಕಾಲದಲ್ಲಾಗಿರೋದು. ಅದರಿಂದ ರಾತ್ರಿ ಗಿರಿಜಾ ಕಲ್ಯಾಣೋತ್ಸವ, ಪುಷ್ಪ ಪಲ್ಲಕ್ಕಿ ತುಂಬ ವಿಜೃಂಭಣೆಯಿಂದ 5 ಪಲ್ಲಕ್ಕಿಗಳು, ಗಣಪತಿ 1 ಪಲ್ಲಕ್ಕಿ, ಈಶ್ವರ ಪಾರ್ವತಿ 1 ಪಲ್ಲಕ್ಕಿ, ಸೋಮಸ್ಕಂದಮೂರ್ತಿಗಳು 1 ಪಲ್ಲಕ್ಕಿ ಮತ್ತು ಸುಬ್ರಹ್ಮಣ್ಯೇಶ್ವರ 1 ಪಲ್ಲಕ್ಕಿ, ಇಲ್ಲಿ ಸಫಲಮ್ಮ 1 ಪಲ್ಲಕ್ಕಿ, ನಮ್ಮ ಹೊಸ ಮಾಲ್ಗಿರಿಯವರ ಗಂಗಮಾಂಬ ಪಲ್ಲಕ್ಕಿ ಅದು 5 ಪಲ್ಲಕ್ಕಿಗಳು ನಡೀತಾ ಇದೆ. ತುಂಬ ವಿಜೃಂಭಣೆಯಿಂದ ಶ್ರದ್ಧಾ ಭಕ್ತಿಗಳಿಂದ ಭಕ್ತಾದಿಗಳು ಮತ್ತು ದಾನಿಗಳು ಮಾಡಿದ್ದಾರೆ. 1 ಪಲ್ಲಕ್ಕಿ ಮಾಡೋದೇ ತುಂಬ ಕಷ್ಟ ಈ ಗ್ರಾಮಗಳಲ್ಲಿ. ಆ ಥರದಲ್ಲಿ 5 ಪಲ್ಲಕ್ಕಿ ನಡೀತಾ ಇದೆ. ಅವರಿಗೆಲ್ಲರಿಗೂ ಭಗವಂತನ ಆರೋಗ್ಯ ಭಾಗ್ಯವನ್ನು ಕೊಟ್ಟು ನಮ್ಮ ಗ್ರಾಮದಲ್ಲಿ ಇನ್ನೂ ಹೆಚ್ಚಾಗಿ ನಡೀಲಿ ಅಂತೇಳಿ ಪ್ರಾರ್ಥನೆ. ರಥೋತ್ಸವ ನಡೀಲಿ, ಆ ಈಶ್ವರನಿಗೆ ಹೊಸದಾಗಿ ರಥವನ್ನು ರಥೋತ್ಸವ ನಡೀಲಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡ್ತಾ ನನ್ನ ಈ ಮಾತನ್ನು ಮುಗಿಸ್ತೀನಿ. ನಿಮಗೆಲ್ಲರಿಗೂ ಆ ಗಂಗಾಧರೇಶ್ವರನ ನನಗೂ ಸೇರಿ ಆಶೀರ್ವಾದವನ್ನು ಮಾಡಲಿ ಅಂತೇಳಿ ಪ್ರಾರ್ಥನೆ ಮಾಡ್ತಾ ಈ ಭಾಷಣವನ್ನು ಮುಗಿಸ್ತೀನಿ. ಹರ ನಮ ಪಾರ್ವತೀ ಪತಯೇ.
ದಿವಾಂಕ ಈ ಕಡೆ ಬನ್ನಿ. ప్యాకెట్ తీసుకోండి. కుంకుమ ఎత్తుకోండి, కుంకుమ ఎత్తుకోండి.
మన చిన్నోళ్ళు మన చేయాలి పాపం ఓకే